ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸರೋವರದಲ್ಲಿ ಅಂದರೆ ಅಯೋಧ್ಯೆಯ ಹತ್ರ ಇರುವಂತಹ ಸರಿಯು ಸರೋವರದಲ್ಲಿ ರಾಮನ ಭಕ್ತ ಹನುಮಂತನ ಮಂತ್ರಪಠಣ ನಡೀತಾ ಇರುವಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಹನುಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂತ್ರಪಠಣವನ್ನು ಮಾಡ್ತಾ ಇರುವಂಥದ್ದು. ಅದು ಕೂಡ 1000ಕ್ಕೂ ಹೆಚ್ಚು ಮಹಿಳೆಯರಿಂದ ಏಕಕಾಲಕ್ಕೆ ಮಂತ್ರಪಠಣ ಆಗ್ತಾ ಇದೆ. ಪಂಪಾ ಸರೋವರದ ದಡದಲ್ಲಿ ದೀಪವನ್ನು ಹಚ್ಚಿ ಮಂತ್ರಪಠಣವನ್ನು ಮಾಡ್ತಾ ಇರುವಂಥದ್ದು. ಫೌಂಡೇಶನ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಈ ಒಂದು ಆಯೋಜನೆಯನ್ನು ಮಾಡಿರುವಂಥದ್ದು. ಗಂಗಾವತಿ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಹಾಗೆ ಅವರ ಪತ್ನಿ ಅರುಣಾಲಕ್ಷ್ಮಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪಂಪಾ ಸರೋವರದಲ್ಲಿ ಹನುಮಾನ್ ಮಂತ್ರಪಠಣ ಮಾಡ್ತಾ ಇರುವಂಥದ್ದು. ಹನುಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂತ್ರಪಠಣವನ್ನು ಮಾಡಲಾಗ್ತಾ ಇದೆ. ज़्यादा के दीपक अगर है तो यहाँ पर मेरे पास में सामने में जो भी देखने के लिए लोग आए हैं हम उनसे भी विनती करते हैं हनुमान तांडव ಉಡುಪಿಯ ಅಷ್ಟಮಠಗಳ ಪೈಕಿ ಪುತ್ತಿಗೆ ಮಠಕ್ಕೆ ಈ ಬಾರಿಯ ಪರ್ಯಾಯದ ಸಂದರ್ಭ. ಇದೇ ತಿಂಗಳಲ್ಲಿ ಪರ್ಯಾಯ ಸಂದರ್ಭದ ಉತ್ಸವ ಅದ್ದೂರಿಯಾಗಿ ನೆರವೇರುತ್ತೆ. ನಿನ್ನೆ ಇದರ ಮೊದಲ ಭಾಗವಾಗಿ ಸುಗುಣೇಂದ್ರ ತೀರ್ಥರು ಪುರಪ್ರವೇಶ ಮಾಡಲಾಯಿತು. ಈ ಒಂದು ಪುರಪ್ರವೇಶದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಕೂಡ ಮಾಡಲಾಯಿತು. ನೋಡ್ಕೊಂಬರೋಣ ಬನ್ನಿ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪೂಜಾಧಿಕಾರ ಹಸ್ತಾಂತರ ಕಾರ್ಯಕ್ರಮ ಪರ್ಯಾಯ ಮಹೋತ್ಸವವಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇದೇ ತಿಂಗಳ 17 ಮತ್ತು 18ರಂದು ಪುತ್ತಿಗೆ ಶ್ರೀಗಳು ಸರ್ವಜ್ಞ ಪೀಠ ಆರೋಹಣ ಮಾಡಲಿದ್ದಾರೆ. ವಿದೇಶಯಾನ ಕೈಗೊಂಡಿದ್ದಾರೆ ಎಂಬ ಕಾರಣಕ್ಕೆ ಶ್ರೀಗಳು ಸರ್ವಜ್ಞ ಪೀಠಾರೋಹಣ ಮಾಡಬಾರದು, ಕೃಷ್ಣ ಪೂಜೆ ನಡೆಸಬಾರದು ಎಂದು ಅಷ್ಟಮಠಾಧೀಶರು ಆಕ್ಷೇಪ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಈ ಆಕ್ಷೇಪದ ನಡುವೆಯೂ 2008ರಲ್ಲಿ ಪುತ್ತಿಗೆ ಶ್ರೀಗಳು ಯಶಸ್ವಿಯಾಗಿ ಪರ್ಯಾಯ ಪೂರೈಸಿದ್ರು. ಈ ಬಾರಿ ವ್ಯಕ್ತಿಯೊಬ್ಬರು ಹೈಕೋರ್ಟ್ ಮೊರೆ ಹೋಗಿ ಪರ್ಯಾಯ ನಡೆಸದಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸ್ವೀಕರಿಸಿದ ದ್ವಿಸದಸ್ಯ ಪೀಠ ಧಾರ್ಮಿಕ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಈ ನಡುವೆ ಅದ್ದೂರಿಯಾಗಿ ಪುರಪ್ರವೇಶ ಮೆರವಣಿಗೆ ನಡೆಯಿತು. ತಮ್ಮ ಶಿಷ್ಯರಾದ ಶ್ರೀ ಸುಶ್ರೀಂದ್ರ ತೀರ್ಥರೊಂದಿಗೆ ಅದ್ದೂರಿ ಮೆರವಣಿಗೆಯಲ್ಲಿ ಸುಗುಣೇಂದ್ರ ತೀರ್ಥರು ಪುರಪ್ರವೇಶ ಮಾಡಿದ್ರು. ಸಂಪ್ರದಾಯದಂತೆ ನಡೆದ ಈ ಪುರಪ್ರವೇಶ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾದರು. ಈ ಸಂಚಾರ ಜಗತ್ತಿನಲ್ಲಿ ಸಂಚಾರ ಮಾಡಿದ ಮೇಲೆ ಕಂಡುಕೊಂಡಂತಹ ಒಂದು ಸತ್ಯ ಏನು ಹೇಳಿದರೆ, ಜಗತ್ತಿನ ಪ್ರಧಾನ ಸಮಸ್ಯೆ ಯಾವುದು ಅಂತೇಳಿ ಹೇಳಿದರೆ ಹೊಟ್ಟೆಯ ಹಸಿವು ಅಲ್ಲ, ಅದು ಮನಸ್ಸಿನ ಹಸಿವು. ಮನಸ್ಸಿನ ಹಸಿವಿಗೆ ಸರಿಯಾದಂತಹ ಆಹಾರವನ್ನು ಕೊಟ್ಟರೆ ಆವಾಗ ಯಾವ ರೀತಿಯ ದುಃಖವೂ ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸಿನ ಒಂದು ವಿಚಾರಗಳಿಗೆ ಸರಿಯಾದಂತಹ ಪರಿಹಾರವನ್ನು, ಅದಕ್ಕೆ ಬೇಕಾದಂತಹ ಒಂದು ಫುಡ್ಡನ್ನು ಕೊಟ್ಟರೆ ಎಲ್ಲರೂ ಸಂತೋಷದಲ್ಲಿ ನಗಾಡ್ತಾ ಇರಬಹುದು. ಮಹಾಭಾರತದಲ್ಲಿ ಯಾವಾಗಲೂ ನಗಾಡ್ತಾ ಇದ್ದದ್ದು ಕೃಷ್ಣ ಒಬ್ಬನೇ, ಉಳಿದವರೆಲ್ಲ ಹತ್ತಿದ್ದಾರೆ, ಬೊಬ್ಬೆ ಹಾಕಿದ್ದಾರೆ. ಈ ಬಾರಿಯ ಪರ್ಯಾಯದಲ್ಲೂ ಅಷ್ಟಮಠಾಧೀಶರು ಭಾಗವಹಿಸುವ ಸಾಧ್ಯತೆ ಕಡಿಮೆ ಇದ್ದು 16 ವರ್ಷದ ಇಂದಿನಂತೆ ಮತ್ತೊಮ್ಮೆ ಶ್ರೀಗಳು ಏಕಾಂಗಿಯಾಗಿ ಮೆರವಣಿಗೆಯಲ್ಲಿ ಬಂದು ಸರ್ವಜ್ಞ ಪೀಠಾರೋಹಣ ಮಾಡುವ ಲಕ್ಷಣಗಳು ಕಂಡುಬರ್ತಿವೆ.